ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಇವತ್ತು ಸ್ಪೆಷಲ್ ಉತ್ತರ ಕರ್ನಾಟಕ ಅಡುಗೆನೇ ಮಾಡೀನಿ. ಯಾಕಪ್ಪ ಅಂತಂದ್ರೆ ಮೊನ್ನೆ ಊರಿಗೆ ಹೋದಾಗ ಎಲ್ಲನೂ ಹೊಲದಾಗಿರೋ ಕಾಯಿಪಲ್ಲೆ ಎಲ್ಲ ತೊಗೊಂಡು ಬಂದಿದ್ದೆವು ಅರ್ಧದಷ್ಟು. ಅದಕ್ಕಾಗಿ ಇವತ್ತು ಬದ್ನಿಕಾಯಿನೂ ತಂದಿದ್ದೇವಲ್ಲ, ಅದಕ್ಕಾಗಿ ಬದ್ನಿಕಾಯಿ ಅಡ್ಗಾಯಿ ಮಾಡ್ಬೇಕಂತೇಳಿ ಬದ್ನಿಕಾಯಿ ಅಡ್ಗಾಯಿ, ಆಮೇಲೆ ಹಸಿ ಟಮಾಟಿ ಅಂದ್ರೆ ಕಗ್ಗು ಟಮಾಟಿ ಚಟ್ನಿ, ಆಮೇಲೆ ಬಿಸಿ ಬಿಸಿ ರೊಟ್ಟಿ ಜೋಡಿ ತಿಂದ್ರೆ ಅದ್ರ ಮಜಾನೇ ಬೇರೆ ಆಗಿರ್ತದೆ. ಅದಕ್ಕಾಗಿ ಸಿಂಪಲ್ಲಾಗಿ ಇವತ್ತು ಬದ್ನಿಕಾಯಿ ಅಡ್ಗಾಯಿ ಮಾಡ್ಲಿಕ್ಕೆ ಮೊದಲಿಗೆ ಹುರಿದು ಶೇಂಗಾ ತೊಗೊಂಡಿನ, ಇಲ್ಲಿ ಸೊಪ್ಪೆ ಸುಲಿದಿಲ್ಲ. ಅದಕ್ಕೆ ಸ್ವಲ್ಪ ಮಸಾಲೆ ಖಾರ ಹಾಕಿ, ಉಪ್ಪು, ಆಮೇಲೆ ಜೀರಿಗೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಸಣ್ಣಗೆ ಈಗ ಮಿಕ್ಸಿ ಹಾಕಿ ರುಬ್ಕೋಬೇಕು. ಇಲ್ಲಿ ತೋರಿಸ್ಲತ್ತಿ ನೋಡಿರಿ, ಇಷ್ಟು ಪ್ರಮಾಣ ಆದರೆ ಸಾಕು, ಜಾಸ್ತಿ ಏನು ಬೇಡ. ಮತ್ತು ಪೂರ್ತಿ ಸಣ್ಣ ಆದ್ರದ್ದು ಇದು ಅನ್ಸಂಗಿಲ್ಲ. ಈಗ ತೋರಿಸ್ಲತ್ತೀನಿ ಇಷ್ಟು ಪ್ರಮಾಣ ಆದ್ರೆ ಸದ್ಯಕ್ಕೆ ಸಾಕು. ಈಗ ನಾವು ಡೈರೆಕ್ಟ್ ಅದ್ರಾಗೆ ನೀರು ಹಾಕೋಬಾರ್ದು. ಮಿಕ್ಸಿ ಒಳಗೆ ನೀರು ಹಾಕೊಂಡ್ವಿ ಅಂದ್ರೆ ಹೆಚ್ಚು ಕಡಿಮೆ ಆಯ್ತದೆ. ಸ್ವಲ್ಪ ಅಳಸಾಯ್ತಂದ್ರೆ ಮತ್ತು ಅದು ತುಂಬ್ಕೊಳಕ್ಕೆ ಬರೋಂಗಿಲ್ಲ ಅಡುಗೆ ಒಳಗೆ. ಅದಕ್ಕಾಗಿ ಒಂದು ತಾಟಿನೊಳಗೆ ಹಾಕ್ಕೊಂಡು ಅದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಮ್ಮೆ ಜಾಸ್ತಿನೂ ನೀರು ಹಾಕ್ಕೋಬಾರ್ದು, ಯಾಕಂದ್ರೆ ಅಳಸೈತಂದ್ರೆ ತುಂಬ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಸಣ್ಣಗೆ ಕಲಿಸ್ಕೋಬೇಕು. ಆದಷ್ಟು ಇದು ಹೆಂಗಂದ್ರೆ, ಇದು ಶೇಂಗಾದ ಪುಡಿ ಏನು ಇರ್ತದಲ್ಲ, ಖಾರ ಹಾಕ್ಕೊಂಡೇನು ಮಿಕ್ಸಿಗೆ ಹಾಕಿದ್ದು, ಆದಷ್ಟು ಸ್ವಲ್ಪ ಗಟ್ಟಿ ಆದ್ರೇ ಚಲೋ ಅನ್ನಿಸ್ತದೆ. ಅಡುಗೆ ಒಳಗೆ ತುಂಬ್ಲಕ್ಕ ಎಷ್ಟು ಗಟ್ಟಿ ಆಗ್ತದಲ್ಲ ಅಷ್ಟು ಚೆಂದ ಅನ್ನಿಸ್ತದೆ, ಚಲೋನೂ ಆಗ್ತದೆ. ಅದಕ್ಕಾಗಿ ಬೇಕಂದ್ರೆ ಇದ್ರಾಗ ಮಿಕ್ಸಿ ಒಳಗೆ ನಾವು ಹಾಕೊಳ್ಳೋಕೆ ಏನು ಶೇಂಗಾದ ಪುಡಿ ತೋರಿಸಿದ್ನಲ್ಲ, ಅದ್ರಾಗ ಬೆಳ್ಳುಳ್ಳಿನೂ ಹಾಕೋತಾರೆ. ನಾ ಇಲ್ಲಿ ಬೆಳ್ಳುಳ್ಳಿ ಪಾಣ್ಯದಾಗ ಹಾಕ್ಬೇಕಂತೇಳಿ ಹಾಕ್ಕೊಂಡಿಲ್ಲ. ಈಗ ನೋಡಿರಿ, ಈಗೆಲ್ಲ ಕಲಿಸಿದಾಯ್ತು. ಆದಷ್ಟು ಸ್ವಲ್ಪ ಗಟ್ಟಿ ಪ್ರಮಾಣನೇ ನಾದ್ಕೊಂಡೇನಿ, ಅಂದ್ರೆ ಇದು ಮಾಡ್ಕೊಂಡೇನಿ, ಇದು ಕೂಡಿಸ್ಕೊಂಡೇನಿ ಅಂದ್ರೆ ಶೇಂಗಾದ ಪುಡಿ. ಈಗ ಬದ್ನಿಕಾಯಿ ನೋಡಿರಿ, ಮೊದಲಿಗೆ ಬದ್ನಿಕಾಯಿ ಎಲ್ಲ ತೊಗೊಂಡು ಸ್ವಲ್ಪ ಎಳೆ ಬದ್ನಿಕಾಯಿನೇವಲ್ಲ, ಅದಕ್ಕಾಗೆ ಮಾಡಿಬಿಡು ಅಂತೇಳಿ ಮತ್ತೆ ಜಾಸ್ತಿ ದಿನ ಬಿಟ್ಟರೆ ಸ್ವಲ್ಪ ಇದು ಆದಂಗೆ ಮೆತ್ತಗಾದಂಗೆ ಆಗಿಬಿಡ್ತಾವೆ, ಆಮೇಲೆ ಚಲೋ ಅನ್ಸಂಗಿಲ್ಲ ಅಂತೇಳಿ ಮಾಡ್ಲಿಕ್ಕೆ. ಮೊದಲಿಗೆ ಒಂದಿಷ್ಟು ಬದ್ನಿಕಾಯಿ ತೊಗೊಂಡು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ ನಾನು. ತೊಳ್ಕೊಂಡು ಅದಾದ್ಮ್ಯಾಗ ಸ್ವಲ್ಪ ಹಿಂದಿನ ಇದು ಇರ್ತಾವಲ್ಲ ಅದೆಲ್ಲ ಕಟ್ ಮಾಡಿ, ಆಮೇಲೆ ಈಗ ನೋಡಿರಿ ಒಂದು ಬದ್ನಿಕಾಯಿ ಒಳಗೆ ಈಗ 4 ಭಾಗ ಇಲ್ಲಿ ತೋರಿಸ್ಲಾಯ್ತು ನೋಡಿರಿ, ಇಷ್ಟು ಪ್ರಮಾಣ, ಇಷ್ಟಾದ್ರೆ ಸಾಕು. ಈಗ ಇದ್ರೊಳಗೆ ತುಂಬ್ಕೊಳ್ಳೋಮ. ಈಗ ತುಂಬ್ಕೊಳತ್ತೀನಿ ನೋಡಿರಿ. ಈಗ 4 ಪಾರ್ಟ್ ಒಳಗೂ ಸರಿಯಾಗಿ ತುಂಬ್ಕೋಬೇಕು. ಯಾಕಂದ್ರೆ ಇದು ಅಳಸಾದ್ರೆ ಮತ್ತು ಸರಿಯಾಗಿ ಕುಡ್ಕೊಳ್ಳೋಂಗಿಲ್ಲ, ಸರಿಯಾಗಿ ಕೂತ್ನು ಕೊಡೋಂಗಿಲ್ಲ. ಮತ್ತು ಡೈರೆಕ್ಟ್ ಒಮ್ಮೆ ಪಾಣ್ಯದಾಗೆ ಹಾಕ್ಬೇಕಾಗ್ತದೆ. ಅದಕ್ಕಾಗಿ ಮಾಡೋಕ್ಕೆ ಬರೋಂಗಿಲ್ಲ ಅಳಸಾದ್ರೆ. ಅದಕ್ಕಾಗಿ ನಾನು ಹೇಳಿದ್ನಲ್ಲ, ಎಷ್ಟು ಗಟ್ಟಿ ಪ್ರಮಾಣ ಮಾಡ್ತೀವಲ್ಲ ಅಷ್ಟು ಚಲೋ ಅನ್ನಿಸ್ತದೆ. ಸಾಮಾನ್ಯವಾಗಿ ನಾವು ಕೊಂಡು ತೊಗೊಳೋದಕ್ಕಿಂತಲೂ ಹೊಲ್ದಾಗ ಏನು ಇರ್ತಾವಲ್ಲ ಅದು ತಂದು ಮಾಡೋದು ಒಂಥರ ಖುಷಿನೇ ಬೇರೆ ಆಗಿರ್ತದೆ. ಸಾಮಾನ್ಯ ಬದ್ನಿಕಾಯಿ, ಆಮೇಲೆ ಹಸಿ ಟಮಾಟಿ ತಂದಿದ್ದೆವು, ಆಮೇಲೆ ಹತ್ತಿರಕ್ಕೆ ಇನ್ನೂ ಒಂದು 3-4 ಐಟಮ್ಗಳು ತಂದಿದ್ದೆವು ಕಾಯಿಪಲ್ಲೆ. ಹತ್ತಿರಕ್ಕೆ ಸ್ಪೆಷಲ್ ಅಂತಂದ್ರೆ ರೊಟ್ಟಿ ಒಳಗೆ ತಿನ್ನಬೇಕು. ಹತ್ತಿರಕ್ಕೆ, ಆಮೇಲೆ ಮುಲ್ಲಂಗಿ, ಇವೆಲ್ಲ ರೊಟ್ಟಿ ಒಳಗೆ ತಿಂದ್ರೆ ಒಂಥರ ಚಲೋ ಅನ್ನಿಸ್ತದೆ. ಮುಲ್ಲಂಗಿ ಚಪಾತಿ ಒಳಗೂ ಎಣ್ಣೆ ಒಳಗೆ ಫ್ರೈ ಮಾಡಿ ತಿನ್ಬೋದು. ಈ ಸ್ಪೆಷಲಿ ಇನ್ನು ಹತ್ತಿರಕ್ಕೆ ಏನಂತಂದ್ರೆ ಸ್ವಲ್ಪ ರೊಟ್ಟಿ ಒಳಗೆ ತಿಂದರೆ ಚಲೋ ಅನ್ನಿಸ್ತದೆ. ಈಗ ನೋಡಿರಿ, ಬದ್ನಿಕಾಯಿ ಅಡ್ಗಾಯಿ ಎಲ್ಲ ತುಂಬ್ಕೊಂಡಿದ್ದಾಯಿತು. ಈಗ ಪಾಣೆ ಹೊಡಿಬೇಕಲ್ಲ, ಅದಕ್ಕಾಗಿ ಪಾಣೆ ಹೊಡ್ಲಾಯ್ತೀನಿ. ಇವನ್ ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಸ್ವಲ್ಪ ಬೆಚ್ಚಗಾದ್ಮ್ಯಾಗ ಆಮೇಲೆ ಸಾಸಿವೆ ಹಾಕಿ ಫಸ್ಟಿಗೆ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿನಿ. ಜೀರಿಗೆ ಎಲ್ಲ ಫ್ರೈ ಆದ್ಮೇಲೆ, ಸಾಸಿವೆ ಆಮೇಲೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕೀನಿ. ಕರಿಬೇವೆಲ್ಲ ಅದನ್ನು ಫ್ರೈ ಆದಮೇಲೆ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ್ಮ್ಯಾಗ ಸ್ವಲ್ಪ ಅದು ತಿರ್ವಾಡ್ಕೊಂತಿರ್ಬೇಕು. ಗ್ಯಾಸ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟೀನಿ. ಒಂದು ವೇಳೆ ನಾವು ಹೈ ಫ್ಲೇಮ್ ಒಳಗೆ ಏನಾದರೂ ಇಟ್ಟರೆ ಒಮ್ಮೆ ಬೆಳ್ಳುಳ್ಳಿ ಹೊತ್ಲಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕಾಗಿ ಮೀಡಿಯಮ್ ಫ್ಲೇಮ್ ಅಥವಾ ಇಲ್ಲ ಲೋ ಫ್ಲೇಮ್ ಒಳಗೆ ಎಸ್ಪೆಷಲಿ ಬೆಳ್ಳುಳ್ಳಿ ಫ್ರೈ ಮಾಡಾಗ. ಈಗ ನೋಡಿರಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ್ಮ್ಯಾಗ ಸ್ವಲ್ಪ ಟಮಾಟಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಆ ಟಮಾಟಿ ನಾನು ಸ್ವಲ್ಪ ದಪ್ಪ ಪ್ರಮಾಣ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಟಮಾಟಿ ಹಾಕಿ ಫ್ರೈ ಮಾಡ್ಲಾತೀನಿ. ಟಮಾಟಿ ಸ್ವಲ್ಪ ಜಾಸ್ತಿ ಫ್ರೈ ಆಗಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕಿ ಅದನ್ನೆಲ್ಲ ಹಿಂಗೆ ತಿರ್ವಾಡ್ಕೋತಾದ್ಮ್ಯಾಗ ಸ್ವಲ್ಪ ಮಸಾಲೆ ಖಾರ ಹಾಕಿನಿ. ಆಲ್ರೆಡಿ ನಾನು ಶೇಂಗಾದ ಮಿಕ್ಸಿಗೆ ಹಾಕಾಗಿ ಎಲ್ಲ ಐಟಮ್ಗಳು ಹಾಕಾಗಿ ಅವಾಗ ಸ್ವಲ್ಪ ಮಸಾಲೆ ಖಾರ ಹಾಕಿದ್ದೆ, ಅಂದ್ರೆ ತುಂಬಿದು ಮಾಡಾಗ. ಈಗ ಮತ್ತು ಸ್ವಲ್ಪ ಪಾಣ್ಯದಾಗ ಸ್ವಲ್ಪ ಹಾಕ್ಲತ್ತೀನಿ. ಯಾಕಂದ್ರೆ ಅಲ್ಲಿ ಹಾಕಿದ್ದಂದ್ರೆ ಇಲ್ಲಿನೂ ಸ್ವಲ್ಪ ಹಾಕ್ಲಿಕ್ಕೆ ಬರ್ತದೆ. ಇಲ್ಲಾಂದ್ರೆ ಖಾರ ಪೂರ್ತಿ ನಾವು ಇನ್ನೂ ಜಾಸ್ತಿ ಕಡಿಮೆ ಉಣ್ತೀವತ್ತಂದ್ರೂ ಪೂರ್ತಿ ಸ್ವಲ್ಪ ಪ್ರಮಾಣನೂ ಹಾಕೋಬೋದು. ನಾನು ಇಲ್ಲಿ ಅರ್ಧ ಅಲ್ಲಿ ಅರ್ಧ ಹಾಕಿನಲ್ಲ. ಇದ್ರಾಗ ಸ್ಪೆಷಲಿ ಮಸಾಲೆ ಖಾರ ಸ್ವಲ್ಪ ಖಾರ ಅದ ಅಂತೇಳಿ ಸ್ವಲ್ಪ ಕಡಿಮೆ ಹಾಕೀನಿ. ಯಾವುದೇ ಅಡುಗೆಯಲ್ಲಿ ಖಾರದ ಐಟಮ್ ಸ್ವಲ್ಪ ಖಾರ ಇದ್ದರೆ ಚಲೋ ಅನ್ನಿಸ್ತದೆ. ನೋಡಿರಿ, ಟಮಾಟಿ ಎಲ್ಲ ಫ್ರೈ ಆದ್ಮ್ಯಾಗ ಬದ್ನಿಕಾಯಿ ಇದು ಶೇಂಗಾ ಪುಡಿನ ತುಂಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದು ಹಾಕಿ ಒಂದು 5 ನಿಮಿಷ ಅದ್ರೊಳಗೆ ಅಂದರೆ ಟೊಮಾಟೊ ಒಳಗೆ ಫ್ರೈ ಮಾಡಬೇಕು. ಮಸಾಲೆ ಐಟಮ್ ಒಳಗೆ ಫ್ರೈ ಮಾಡಿದ್ಮೇಲೆ ಈ ಶೇಂಗಾ ಪುಡಿಯನ್ನು ಲಾಸ್ಟಿಗೆ ಉಳಿದಿರ್ತದಲ್ಲ ಅದ್ರಾಗ ಸ್ವಲ್ಪ ಪ್ರಮಾಣ ನೀರು ಮಿಕ್ಸ್ ಮಾಡಿಕೊಂಡು, ನಮ್ಗೆ ಎಷ್ಟು ನಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಪ್ರಮಾಣ ನೀರು ಹಾಕ್ಬೋದು. ಯಾಕಂದ್ರೆ ನಮ್ಮ ಮನ್ಯಾಗ ಸ್ವಲ್ಪ ಗ್ರೇವಿ ಜಾಸ್ತಿ ಉಂತಾರಲ್ಲ, ಅದು ಇದ್ರ ಥರ ಚಟ್ಟ, ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿನಿ. ಯಾಕಂದ್ರೆ ಮತ್ತು ಕುದ್ದಂಗೂ ಸ್ವಲ್ಪ ಗಟ್ಟಿ ಆಗ್ತದೆ. ನೋಡಿರಿ, ಫಸ್ಟಿಗೆ ಎಷ್ಟು ಪ್ರಮಾಣ ನೀರಿತ್ತು, ಈಗ ನೋಡಿರಿ ಸ್ವಲ್ಪ ಗಟ್ಟಿನೇ ಆಗಿದೆ. ಇದು ಇನ್ನೂ ಒಂದು 5 ನಿಮಿಷ ಮ್ಯಾಗ ಮುಚ್ಚಿಬಿಟ್ರೆ ಬದ್ನಿಕಾಯಿ ಸ್ವಲ್ಪ ಆದಷ್ಟು ಜಲ್ದಿನೇ ಕುದೀತಾವ. ನೋಡಿರಿ, ಮೊದಲಿಗೆ ಎಷ್ಟು ಹಳಸಿದ್ದು ಈಗ ಗಟ್ಟಿ ಆಯ್ತು ನೋಡಿರಿ. ಈಗ ಬದ್ನಿಕಾಯಿನೂ ಸರಿಯಾಗಿ ಕುದ್ದಾವ. ಈಗ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ
ಸ್ಪೆಷಲಾಗಿ ಬದ್ನಿಕಾಯಿ ಅಡ್ಗಾಯಿ ರೆಡಿ ಆಯಿತು. ಯಾಕಂದ್ರೆ ಕೆಲವೊಂದು ಟೈಮ್ ನಮ್ಮ ಹೆಂಗಂದ್ರೆ ಮಾಡ್ಬೇಕಂದಾಗೂ ಒಂದು ಟೈಮ್ ಮಾಡೋಕ್ಕಾಗಂಗಿಲ್ಲ. ಇದ್ರಾಗೂ ಇನ್ನೊಂದು ಥರ ಏನಂತಂದ್ರೆ ಕಟ್ ಮಾಡಿನೂ ಉಳ್ಳಾಗಡ್ಡಿ ಟಮಾಟಿ ಹಾಕಿ ಮಾಡ್ಲಿಕ್ಕೆ ಬರ್ತದೆ. ಈಗ ಬದ್ನಿಕಾಯಿ ಅಡ್ಗಾಯಿ ರೆಡಿ ಆಗಿದ್ದಲ್ಲ, ಈಗ ಕಗ್ ಟಮಾಟಿ ನೋಡಿರಿ, ಈಗ ಕಗ್ ಟಮಾಟಿ ಚಟ್ನಿ ಮಾಡ್ಲಾತ್ತೀನಿ. ಯಾಕಂದ್ರೆ ಇದನ್ನು ಭಾಳ ದಿನ ಆಯ್ತು ಮಾಡಿರಲಿಲ್ಲ, ಮಾಡುವತ್ತಂದ್ರೆ ಅದಕ್ಕಾಗೆ ಮಾಡತ್ತೀನಿ. ಮೊದಲಿಗೆ ಒಂದ್ರೊಳಗೆ 4 ಭಾಗ ಇಲ್ಲಾಂದ್ರೆ 2 ಭಾಗನೂ ಕಟ್ ಮಾಡ್ಕೋಬೋದು. ಒಂದು ಹಂಚೆಲ್ಲ ಕಾದ್ಮ್ಯಾಗ ಅದರೊಳಗೆ ಜಾಸ್ತಿ ಪ್ರಮಾಣದ ಎಣ್ಣೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಹುರ್ಕೊತಾನೆ ಇರಬೇಕು. ಗ್ಯಾಸ ಇನ್ನೊಂದು ಮೀಡಿಯಮ್ ಫ್ಲೇಮ್ ಒಳಗೆ ಇರಬೇಕು. ಯಾಕಂತಂದ್ರೆ ಫ್ರೈ ಎಲ್ಲ ಆತವ ಕರೆ ಸರಿಯಾಗಿ ಹುರ್ದಂಗೆ ಆಗಿರ್ತಾವೆ, ಆದ್ರೆ ಒಳಗೆ ಸರಿಯಾಗಿ ಬೆಂದಿರಲ್ಲವು. ಮ್ಯಾಗೆಲ್ಲ ಹುರ್ದಂಗೆ ಇದು ತೊಗಟಿ ಕಾಣ್ತಿರ್ತಾವೆ ಕರೆ ಬ್ರೌನ್ ಕಲರ್, ಆಮೇಲೆ ಒಳಗೆ ಸರಿಯಾಗಿ ಫ್ರೈ ಆಗಿರಂಗಿಲ್ಲವು. ಅದಕ್ಕಾಗಿ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಹುರ್ಕೊಳ್ಳೋದು ಭಾಳ ಚಲೋ. ಯಾಕಂದ್ರೆ ಲೇಟ್ ಆದರೂ ಪರವಾಗಿಲ್ಲ, ಅಂದ್ರೆ ಚೆಂದಾಗಿ ಹುರಿದಿರ್ತಾವೆ. ನಾವು ಹೈ ಫ್ಲೇಮ್ ಒಳಗೆ ಜಲ್ದಿ ಹುರಿಬೇಕಂತಂದ್ರೂ ಮ್ಯಾಗ ಅಷ್ಟೇ ಹುರ್ದಂಗೆ ಕಾಣ್ತಿರ್ತಾವೆ. ಈಗ ಕಗ್ ಟಮಾಟಿನೂ ಭಾಳ ಅಂದ್ರೆ ಭಾಳ ಚೆಂದ ಚಟ್ನಿ. ಇದು ಭಾಳ ಇಷ್ಟ, ನಮ್ಮ ಮನ್ಯಾಗಂತೂ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಇದು. ಈಗ ನೋಡಿರಿ ಸರಿಯಾಗಿ ಹುರ್ದಾವಲ್ಲ, ಇಲ್ಲಿ ನೋಡಿರಿ ಸ್ವಲ್ಪ ಮ್ಯಾಗಿನ ತೊಗಟಿ ಹಿಂಗೆ ಬಿತ್ತಿದಂಗೆ ಕಾಣ್ತಿರ್ತಾವಲ್ಲ, ಆ ಟೈಮಿಗೆ ಇಲ್ಲಿ ತೋರ್ಸ್ಲತ್ತೀನಿ ಆಲ್ರೆಡಿ ಕಾಣ್ಲತ್ತಿರ್ಬೋದು ನೋಡಿರಿ. ಈಗ ಈ ಥರ ಪೂರ್ತಿ ಸ್ವಲ್ಪ ಮೆತ್ತಗೆ ಅನ್ನಿಸ್ತಾವ. ಈ ಥರ ಆದ್ರೆ ತೆಗೆದುಬಿಡ್ಬೇಕು. ಈಗ ಅದನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕೀನಿ. ಈಗ ಹಸಿ ಮೆಣ್ಸಿನ್ಕಾಯಿ ತೊಗೊಂಡೀನಿ. ಈಗ ಇದ್ರ ಜೊತೆ ಹಸಿ ಮೆಣ್ಸಿನ್ಕಾಯಿನೂ ಏನೋ ಇದು ಸ್ವಲ್ಪ ಖಾರ ಅದಾವ ಅಂತೇಳಿ ಸ್ವಲ್ಪ ಕಡಿಮೆ ಪ್ರಮಾಣ ತೊಗೊಂಡಿನಿ. ಜಾಸ್ತಿ ಖಾರ ಅದಾವು, ಅದಕ್ಕಾಗಿ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ದೊಡ್ಡ ಅದಾವ ಅಂತೇಳಿ ಸ್ವಲ್ಪ ಒಂದ್ರಾಗ 2 ಭಾಗ ಮಾಡಿ ಕಟ್ ಮಾಡಿ ಹಾಕ್ಲಾತ್ತೀನಿ. ಇದ್ರೊಳಗೂ ಸ್ವಲ್ಪ ಅಂದ್ರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಬೇಕು. ಯಾಕಂದ್ರೆ ಮತ್ತು ಇದೇನು ಎಣ್ಣೆ ಒಳಗೆ ಫ್ರೈ ಮಾಡೋದಿರಲ್ಲ, ಡೈರೆಕ್ಟ್ ಮಿಕ್ಸಿಗೆ ಹಾಕೋದಿರ್ತದಲ್ಲ, ಅದಕ್ಕಾಗಿ ಇವನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಲಾತ್ತೀನಿ ನೋಡಿರಿ. ಈಗ ಮೆಣ್ಸಿನ್ಕಾಯಿ ಲೇಟ್ ಆಗಂಗಿಲ್ಲ, ಜಲ್ದಿ ಹುರ್ಕೊಂಡ್ಬಿಡ್ತಾವೆ. ಯಾವಾಗಲೂ ಅವೇನು ಎಷ್ಟು ನಾವು ಜಲ್ದಿ ಲೋ ಇಡಲಿ ಹೈ ಇಡಲಿ ಆದಷ್ಟು ಜಲ್ದಿನೇ ಫ್ರೈ ಆಗಿಬಿಡ್ತಾವೆ. ಈಗ ನೋಡಿರಿ ಮೆಣ್ಸಿನ್ಕಾಯಿನೂ ಫ್ರೈ ಆದವು. ಈಗ ಚಟ್ನಿನೂ ಯಾಕಂದ್ರೆ ರೊಟ್ಟಿ ಒಳಗೆ ಏನಾದರೂ ಒಂಥರ ವೆರೈಟಿ ಚಟ್ನಿ ಇದ್ರೂ ಚಲೋ ಅನ್ನಿಸ್ತದೆ. ಭಾಳ ದಿನ ಆಯ್ತು ನಾವು ಮಾಡಿರಲಿಲ್ಲ, ಅದಕ್ಕಾಗಿ ಈಗ ನೋಡಿರಿ ಮೆಣ್ಸಿನ್ಕಾಯಿನೂ ಸರಿಯಾಗಿ ಫ್ರೈ ಆಗ್ಯಾವ ಅಂತೇಳಿ ಈಗ ಟಮಾಟಿ ಆಮೇಲೆ ಮೆಣ್ಸಿನ್ಕಾಯಿ ಹಾಕೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೂ ಹಾಕೋಬೋದು. ನಾನು ಇಲ್ಲಿ ಫಸ್ಟ್ ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಹಸಿ ಶೇಂಗದ ಕಾಳು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಹಸಿ ಶೇಂಗದ ಕಾಳು ಹಾಕಿ ಆಮೇಲೆ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ನೋಡಿರಿ. ಈಗ ಬೆಳ್ಳುಳ್ಳಿ ಹಾಕಿ ಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿದ್ದೆ ಅದಲ್ಲ, ಅದಷ್ಟು ನಾವು ಅಳಸ್ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೇಕು. ಗಟ್ಟಿ ಬೇಕಂದ್ರೆ ಸ್ವಲ್ಪ ಗಟ್ಟಿ ಇದ್ರೆ ಚಲೋ ಅನ್ನಿಸ್ತದೆ. ನಾವು ಸ್ವಲ್ಪ ಅಳಸೆ ಮಾಡ್ಬೇಕಂತೇಳಿ ಇಲ್ಲಿ ಸ್ವಲ್ಪ ಪ್ರಮಾಣ ನೀರು ಹಾಕ್ಕೊಂಡೀನಿ. ಆದಷ್ಟು ಇದು ಹಸಿ ಟಮಾಟಿ ಚಟ್ನಿ ಮಾಡೋಕೆ ಹೆಂಗಂದ್ರೆ ನೀರು ಹಾಕೊಳ್ಳಂಗಿಲ್ಲ. ಆಮೇಲೆ ಇದು ಒಂದು 5 ನಿಮಿಷ ನೋಡ್ರಿ, ಒಂದು 10-15 ನಿಮಿಷ ಬಿಟ್ಟರೆ ತಾನೇ ಗಟ್ಟಿ ಆಗಿಬಿಡ್ತದೆ. ಇದು ಸಿಂಪಲ್ ತೋರಿಸ್ತೇನೆ ನೋಡಿರಿ. ಈಗ ಬದ್ನಿಕಾಯಿ ಅಡ್ಗಾಯಿನೂ ರೆಡಿ ಆಯಿತು. ಈಗ ಕಗ್ ಟಮಾಟಿ ಚಟ್ನಿನೂ ರೆಡಿ ಆಯಿತು. ಈಗ ಬಿಸಿ ರೊಟ್ಟಿ ಮಾಡೋ ಟೈಮ್. ಬದ್ನಿಕಾಯಿ ಅಡ್ಗಾಯಿ ಮತ್ತು ಕಗ್ ಟಮಾಟಿ ಜೊತೆ ರೊಟ್ಟಿ ಕಾಂಬಿನೇಷನ್ ಇರಲಿಲ್ಲ ಅಂದ್ರೆ ಹೆಂಗೆ ನಡೀತದ್ರಿ. ಅದಕ್ಕಾಗಿ ಈಗ ರೊಟ್ಟಿ ಮಾಡ್ಲಾತ್ತೀನಿ. ಮೊದಲಿಗೆ ಪಲ್ಯ ಮಾಡಿ ಇಟ್ಕೊಂಡೆ ರೊಟ್ಟಿ ಮಾಡಿದ್ರೆ ಚಲೋ, ಇಲ್ಲಾಂದ್ರೆ ಒಂಥರ ರೊಟ್ಟಿ ಮಾಡೋ ಮತ್ತಿಗೆ ಪಲ್ಯ ಮಾಡ್ತೀನಿ ಅಂತ ಒಂಥರ ಟೆನ್ಷನ್ ಅಲ್ಲಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕಾಗಿ ಈಗ ರೊಟ್ಟಿ ಮಾಡ್ಲಾತ್ತೀನಿ ನೋಡಿರಿ. ಈಗ ನಮ್ಮ ಮನೆಗೂ ಹೆಂಗಂದ್ರೆ ರೊಟ್ಟಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ. ಅದಕ್ಕಾಗಿ ನಾವು ಯಾವುದಾದ್ರೂ ಪಲ್ಯ ಮಾಡಿದ್ರೆ ಜಾಸ್ತಿ ಮಾಡೋದು. ಚಪಾತಿ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಡಿಮೆ, ಜಾಸ್ತಿ ಮಾಡೋದು ರೊಟ್ಟಿನೇ. ಅದ್ರಾಗ ಈ ಬದ್ನಿಕಾಯಿ ಅಡ್ಗಾಯಿ ಮತ್ತು ಕಗ್ ಟಮಾಟಿ ಚಟ್ನಿ ಒಳಗೆ ಚಪಾತಿ ಮಾಡಿದ್ರೆ ಹೆಂಗೆ ನಡೀತದ್ರೆ, ಅದಕ್ಕಾಗಿ ರೊಟ್ಟಿ ಮಾಡತ್ತೀನಿ. ರೊಟ್ಟಿ ಮಾಡೋದೆಲ್ಲ ಆಯಿತು. ರೊಟ್ಟಿ ಮಾಡೋಕೆ ಇನ್ನೊಂದು ಏನಂದ್ರೆ ಸ್ವಲ್ಪ ತಳ ದಪ್ಪಿದ್ರೆ ಚಲೋ ಅನ್ನಿಸ್ತದೆ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಏನು ತಳಗಿನ ತೊಗೊಂಡಿದ್ದೇವಲ್ಲ ನಾವು ರೊಟ್ಟಿ ಯಾವ ಥರ ಮಾಡಿದ್ರೂ ಹೊತ್ಲಕ್ಕೆ ಚಾಲು ಆಗ್ಬಿಡ್ತದೆ. ಕೈ ನೋಡ್ರಿ, ಈಗ ರೊಟ್ಟಿ ಮಾಡಿ ಈಗ ಸ್ವಲ್ಪ ರೊಟ್ಟಿ ಸ್ವಲ್ಪ ಕಾದ ಬಳಿಕ ಸ್ವಲ್ಪ ನೀರು ಹಚ್ಲಾತ್ತೀನಿ. ಮುಂಜಾನೆ ಆದ ತಕ್ಷಣ ದೊಡ್ಡದೊಂದು ಕೆಲಸನೇ. ಯಾಕಂದ್ರೆ ನಿಂದ್ರಲಾಗೂ ಪುರ್ಸೊತ್ತಿಗಿದ್ದಂಗೆ ಆಗಂಗಿಲ್ಲ. ಯಾಕಂದ್ರೆ ಈ ಕಡೆ ಮಕ್ಕಳಿಗೆ ಸ್ಕೂಲ್ ಹೊಂಟಂದ್ರೆ ನಮ್ಮ ಚಿನ್ನಾರಿ ಬೇರೆ ಸ್ಕೂಲಿಗೆ ಹೊಂಟನಂದ್ರೆ ಯಾವ ಕಡೆ ಅವ್ನಿಗೆ ರೆಡಿ ಮಾಡಬೇಕು, ಈ ಕಡೆ ಅಡುಗೆ ಮಾಡ್ಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿಬಿಡ್ತದೆ. ಅದ್ರಾಗ ಜಲ್ದಿ ಹೇಳ್ಬೇಕಂದ್ರೂ ಈಗ ಥಂಡಿ ಬೇರೆ ಅಂತೂ ಸಿಕ್ಕಾಪಟ್ಟಿ ಥಂಡಿ, ಹೇಳೋಕ್ಕೆ ಅಂತೂ ಒಲ್ಲೆ ಅನ್ನಿಸ್ಬಿಡ್ತದೆ. ಯಾಕಂದ್ರೆ ಥಂಡಿ ಒಳಗೆ ಮಾಡ್ಬೇಕಂದ್ರೆ ಒಂಥರ ಏನೋ ಹೇಳೋಕ್ಕೆ ಬೇಜಾರಾಗೋ ಸಂಬಂಧ ಸ್ವಲ್ಪ ಮಕ್ಕೊಂಡಿರ್ತೀವಿ. ಸ್ವಲ್ಪ ಮಕ್ಕೊಂಡ್ರೂ ಸ್ವಲ್ಪ ಟೈಮ್ ಆದ ಸಂಬಂಧ ಅವಸರ ಕೆಲಸ ಮಾಡ್ತಿರ್ತೀವಿ. ಅದ್ರಾಗ ಈ ಟೈಮಿಗೆ ಅವ್ರು ಜಲ್ದಿ ಹೇಳಾರ್ದು ಹೇಳಂದ್ರೆ ಮಕ್ಕಳು ಇಂಥ ಥಂಡ್ಯಾಗಿ ಹೇಳಂಗಿಲ್ಲ ಮಾಡಂಗಿಲ್ಲ. ಅವ್ರಿಗೆ ಎಬ್ಬಿಸ್ಬೇಕಾದ್ರೆ ಒಂದು ದೊಡ್ಡ ಹೈರಾಣ.
ಉಲ್ಟಾ ಕೆಲಸ ಮಾಡಬೇಕು, ಈ ಕಡೆ ಅವ್ರಿಗೆ ರೆಡಿ ಮಾಡಬೇಕು ಅಥವಾ ಊಟ ಮಾಡಿಸ್ಬೇಕು. ಅದ್ರಾಗ ಊಟನೂ ಮಾಡೋಂಗಿಲ್ಲ. ಜಿದ್ದು ಅಂದ್ರೆ ಜಿದ್ದು. ಈ ಟೈಮಿಗಂತೂ ಹೆಚ್ಚಿಗೆ ಜಿದ್ದು ಮಾಡ್ತಿರ್ತಾರೆ. ಈಗ ನೋಡಿರಿ ರೊಟ್ಟಿ ಮಾಡೋದು ಆಯಿತು. ರೊಟ್ಟಿ ಎಲ್ಲ ಕಡೆ ಎಬ್ಸೋದಾಯಿತು. ಮತ್ತೆ ಇನ್ನೊಂದು ರೊಟ್ಟಿ ಹಾಕ್ದೆ, ಯಾಕಂದ್ರೆ ಆ ಕಡೆ ರೊಟ್ಟಿ ಹೇಳಕತ್ರ ಈ ಕಡೆ ಇನ್ನೊಂದು ರೊಟ್ಟಿ ರೆಡಿ ಆಯಿತು. ಈಗ ನೋಡಿರಿ ಇವತ್ತಿನ ಊಟಕ್ಕೆ ಒಂಥರ ನೋಡಿದ್ರೆ ಪಂಚಾಮೃತ ಭೋಜನ ಅನ್ನಿಸ್ಲಕತ್ತದ. ಈ ಥರ ಊಟದ ಮುಂದೆ ಯಾವ ಥರ ಊಟ ಇದ್ರೂ ಕಡಿಮೆನೇ ಅನ್ನಿಸ್ತದ. ನೋಡಿರಿ ಬದ್ನಿಕಾಯಿ ಅಡ್ಗಾಯಿ, ಆಮೇಲೆ ಟಮಾಟಿ ಚಟ್ನಿ, ಆಮೇಲೆ ಬಿಸಿ ಬಿಸಿ ರೊಟ್ಟಿ, ಹತ್ತಿರಕಿ ಪಲ್ಯ, ತಪ್ಪಲು ಉಳ್ಳಾಗಡ್ಡಿ. ನಮಗಂತೂ ಈ ಥರ ಊಟ ಅಂದ್ರೆ ಭಾಳ ಇಷ್ಟ. ನಿಮ್ಗೆ ಯಾವ ಥರ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ.